ಸದ್ಯ ಉಡುಪಿ ಶ್ರೀ ಕೃಷ್ಣ ಮಠವೆಂದರೆ ಅನ್ನ ಬ್ರಹ್ಮನ ಆರಾಧನೆ ನಡೆಯುವ ಕ್ಷೇತ್ರ. ಇಲ್ಲಿ ಪ್ರತಿದಿನ ನಡೆಯುವ ಅನ್ನ ಸಂತರ್ಪಣೆಗೆ ವಿಶೇಷ ಮನ್ನಣೆ ಇದೆ. 2025ರಲ್ಲಿ ನಡೆಯಲಿರುವ ಶಿರೂರು ಮಠದ ಪರ್ಯಾಯಕ್ಕೆ ಬಾಳೆ ಮುಹೂರ್ತ ನಡೆದಿದೆ. ಅನ್ನ ಬ್ರಹ್ಮನ ಸೇವೆಗೆ ಚಾಲನೆ ನೀಡಲಾಗಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಶತಮಾನ ಉಡುಪಿ ಕೃಷ್ಣನ ಆರಾಧನೆಗೆ 8 ಮಠಾಧೀಶರು ಕಳೆದ 8 ಶತಮಾನದ ಹಿಂದೆಯೇ ನಿಯೋಜಿತರಾಗಿದ್ದಾರೆ. ಅಷ್ಟಮಠಗಳ ಪರಂಪರೆಯಲ್ಲಿ ನಾನಾ ಯತಿಗಳು ಶ್ರೀಕೃಷ್ಣನ ಪೂಜೆ ಮಾಡುತ್ತಾ ಬಂದಿದ್ದಾರೆ. ಸದ್ಯ ಉಡುಪಿಯಲ್ಲಿ ಪುತ್ತಿಗೆ ಮಠದ ಪರ್ಯಾಯ ಮಹೋತ್ಸವ ನಡೆಯುತ್ತಿದೆ. ಶಿರೂರು ಪರ್ಯಾಯಕ್ಕೆ ಬಾಳೆ ಮುಹೂರ್ತ. ಪರ್ಯಾಯದ ಯಶಸ್ವಿಗೆ ತೀರ್ಥರ ಪ್ರಾರ್ಥನೆ. 2025 ಜನವರಿ ತಿಂಗಳಿನಲ್ಲಿ ಶಿರೂರು ಮಠ ಶ್ರೀಕೃಷ್ಣನ ಪೂಜಾಧಿಕಾರವನ್ನ ಪಡೆಯುತ್ತೆ. ಹೀಗಾಗಿ ನಿನ್ನೆ ಶಿರೂರು ಪರ್ಯಾಯಕ್ಕೆ ಪೂರ್ವಭಾವಿಯಾಗಿ ನಡೆಯುವ ಮೊಟ್ಟ ಮೊದಲ ಬಾಳೆ ಮುಹೂರ್ತ ನಡೆಯಿತು. ಈ ಮುಹೂರ್ತದಲ್ಲಿ ಸ್ವತಃ ಶಿರೂರು ಮಠದ ಶ್ರೀ ವೇದವರ್ಧನ ತೀರ್ಥರು ಉಪಸ್ಥಿತರಿದ್ದು ಪರ್ಯಾಯದ ಯಶಸ್ವಿಗೆ ವಿಶೇಷ ಪ್ರಾರ್ಥನೆ ಮಾಡಿದರು. ವೇದವರ್ಧನ ತೀರ್ಥರು ಮಠದ ಭಕ್ತರ ಜೊತೆಗೂಡಿ ಮೆರವಣಿಗೆಯಲ್ಲಿ ಸಾಗಿದ್ರು. ಪೂರ್ಣ ಪ್ರಜ್ಞಾ ಕಾಲೇಜು ಆವರಣದ ಮಠದ ಜಾಗದಲ್ಲಿ ಬಾಳೆ ಗಿಡಗಳನ್ನ ನೆಟ್ಟರು. ಮುಂದಿನ 1 ವರ್ಷಗಳ ಕಾಲ ಇಲ್ಲಿನ ಬಾಳೆ ತೋಟದಲ್ಲಿ ಸಂಗ್ರಹವಾಗುವ ಎಲೆ ಹಾಗೂ ಫಲ ವಸ್ತುಗಳನ್ನ ಪರ್ಯಾಯ ಸಂದರ್ಭದಲ್ಲಿ ಅನ್ನದಾಸೋಹಕ್ಕೆ ಬಳಸುವುದು ಪ್ರತೀತಿ. ಪೂರ್ವಭಾವಿಯಾಗಿ ಆಗುವಂತ ಕೆಲವು ಮುಹೂರ್ತಗಳಿದ್ದಾವೆ. ಅದರಲ್ಲಿ ಪ್ರಥಮ ಮುಹೂರ್ತ ಬಾಳೆ ಮುಹೂರ್ತ ಅಂತ. ಕೃಷ್ಣನ ಪೂಜೆ ಅಂತ ಕೇಳಿದರೆ ಕೇವಲ ಪ್ರತಿಮಾ ಸನ್ನಿಧಾನದಲ್ಲಿ ಮಾತ್ರ ಪೂಜೆ ಅಲ್ಲ, ಚೇತನ ರೂಪವಾದಂತಹ ಜನಸಾಮಾನ್ಯರಲ್ಲಿಯೂ ಕೂಡ ಮಾಡುವಂಥದ್ದು ಒಂದು ಪೂಜೆ. ಆ ಪೂಜೆ ಹೇಗೆ ಕೇಳಿದರೆ ಬಂದವರಿಗೆಲ್ಲ ಅನ್ನದಾನ ಮಾಡಿಸಿ ಅವರ ಏನು ಜಠರಾಗ್ನಿಯನ್ನು ತಣಿಸುವಂಥದ್ದು, ಅದು ಒಂದು ಪ್ರಧಾನ ಅಂಶ. ರಾಜಸೂಯ ಯಾಗಕ್ಕೆ ಸಮಾನವಾದಂಥದ್ದು ಉಡುಪಿ ಕೃಷ್ಣನ ಪೂಜಾ ಪರ್ಯಾಯ ಮಹೋತ್ಸವ. ಈ ಹಿಂದೆ ಮಠಾಧೀಶರಾಗಿದ್ದ ಶ್ರೀ ಲಕ್ಷ್ಮೀ ವರದ ತೀರ್ಥರು ಅನೇಕ ವಿವಾದಗಳ ನಡುವೆ ಅಸುನೀಗಿದ ನಂತರ ಕೆಲಕಾಲ ಶಿರೂರು ಮಠಕ್ಕೆ ಯಾವುದೇ ವಾರಸುದಾರರು ಇರಲಿಲ್ಲ. ಬಳಿಕ ವೇದವರ್ಧನ ತೀರ್ಥರನ್ನ ಶಿರೂರು ಮಠದ ಮಠಾಧಿಪತಿಯಾಗಿ ನಿಯೋಜಿಸಲಾಯಿತು. 2025 ಜನವರಿ 18ರಂದು ವೇದವರ್ಧನ ತೀರ್ಥರ ಮೊದಲ ಶ್ರೀಕೃಷ್ಣ ಪರ್ಯಾಯ ನಡೆಯಲಿದೆ. ಅನ್ನ ವಿಠಲನ ಆರಾಧಕರಾಗಿರುವ ಶಿರೂರು ಮಠದ ಭಕ್ತರು ಅನ್ನ ಬ್ರಹ್ಮನ ಆರಾಧನೆಗೆ ಸಿದ್ಧತೆಗಳನ್ನ ಪ್ರಾರಂಭಿಸಿದ್ದಾರೆ. ವಾದಿರಾಜಗುರನ್ ಮುಂದೆ ಹೈಗ್ರೀವದಾಸನ ಶ್ರೀ ಗುರುಭ್ಯೋ ನಮಃ. ಇವತ್ತು ನಮ್ಮ ಪ್ರಥಮ ಪರ್ಯಾಯದ ಪ್ರಥಮ ಮುಹೂರ್ತ ಬಾಳೆ ಮುಹೂರ್ತ ಸಂಪನ್ನವಾಯಿತು. ಈ ಬಾಳೆ ಮುಹೂರ್ತದ ಉದ್ದೇಶ ಏನು ಅಂತ ಕೇಳಿದರೆ, ಊಟಕ್ಕೆ ಬಂದಂತಹ ಭಕ್ತರಿಗೆ ಬಾಳೆದೆಲೆ ಬೇಕು ಅಂತ ಮುಖ್ಯ ಪ್ರಾಣದೇವರ ವಿಠ್ಠಲ ದೇವರ ಪ್ರಸಾದವನ್ನು ಹಾಕಲಿಕ್ಕೋಸ್ಕರ ಎಲೆ ಬೇಕು. ಅದಕ್ಕೋಸ್ಕರ ಆ ಎಲೆಗಳನ್ನು ನಡಲಿಕ್ಕೆ ಒಂದು ಒಳ್ಳೆ ದಿನ ನೋಡಿ ಮುಹೂರ್ತ ಅಂತ ಇಟ್ಟು ನಡುವುದು. ಹಾಗೆ ಇವತ್ತು ಪ್ರಥಮ ಮುಹೂರ್ತ. ನಮ್ಮ ಪರ್ಯಾಯದಲ್ಲಿ ವಿಶೇಷವಾಗಿ ಅನ್ನದಾನ ಆಗಬೇಕು ಅಂತ ಸಂಕಲ್ಪ. ಕಳೆದ 8 ಶತಮಾನದಿಂದ ಶ್ರೀಕೃಷ್ಣನ ಪೂಜಾ ಕೈಂಕರ್ಯ ಯಾವುದೇ ಅಡ್ಡಿ ಆತಂಕಗಳಿಲ್ಲದೆ ಪರಂಪರೆಯಾಗಿ ನಡೆದು ಬಂದಿದೆ. ಎಳೆಯ ವಯಸ್ಸಿನಲ್ಲಿ ಶ್ರೀಕೃಷ್ಣನ ಪೂಜೆಯ ಅಧಿಕಾರವನ್ನ ಪಡೆಯಲಿರುವ ವೇದವರ್ಧನ ತೀರ್ಥರ ಬಗ್ಗೆ ಭಕ್ತರಲ್ಲಿ ಬಹು ನಿರೀಕ್ಷೆಗಳೇ ಮನೆ ಮಾಡಿವೆ. ಅಂಕಿತ್ ಜೊತೆಗೆ ಹರೀಶ್ ಪಾಲೇಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಸದ್ಯ ಉಡುಪಿ ಶ್ರೀ ಕೃಷ್ಣ ಮಠವೆಂದರೆ ಅನ್ನ ಬ್ರಹ್ಮನ ಆರಾಧನೆ ನಡೆಯುವ ಕ್ಷೇತ್ರ. ಇಲ್ಲಿ ಪ್ರತಿದಿನ ನಡೆಯುವ ಅನ್ನ ಸಂತರ್ಪಣೆಗೆ ವಿಶೇಷ ಮನ್ನಣೆ ಇದೆ. 2025ರಲ್ಲಿ ನಡೆಯಲಿರುವ ಶಿರೂರು ಮಠದ ಪರ್ಯಾಯಕ್ಕೆ ಬಾಳೆ ಮುಹೂರ್ತ ನಡೆದಿದೆ. ಅನ್ನ ಬ್ರಹ್ಮನ ಸೇವೆಗೆ ಚಾಲನೆ ನೀಡಲಾಗಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಶತಮಾನ ಉಡುಪಿ ಕೃಷ್ಣನ ಆರಾಧನೆಗೆ 8 ಮಠಾಧೀಶರು ಕಳೆದ 8 ಶತಮಾನದ ಹಿಂದೆಯೇ ನಿಯೋಜಿತರಾಗಿದ್ದಾರೆ. ಅಷ್ಟಮಠಗಳ ಪರಂಪರೆಯಲ್ಲಿ ನಾನಾ ಯತಿಗಳು ಶ್ರೀಕೃಷ್ಣನ ಪೂಜೆ ಮಾಡುತ್ತಾ ಬಂದಿದ್ದಾರೆ. ಸದ್ಯ ಉಡುಪಿಯಲ್ಲಿ ಪುತ್ತಿಗೆ ಮಠದ ಪರ್ಯಾಯ ಮಹೋತ್ಸವ ನಡೆಯುತ್ತಿದೆ. ಶಿರೂರು ಪರ್ಯಾಯಕ್ಕೆ ಬಾಳೆ ಮುಹೂರ್ತ. ಪರ್ಯಾಯದ ಯಶಸ್ವಿಗೆ ತೀರ್ಥರ ಪ್ರಾರ್ಥನೆ. 2025 ಜನವರಿ ತಿಂಗಳಿನಲ್ಲಿ ಶಿರೂರು ಮಠ ಶ್ರೀಕೃಷ್ಣನ ಪೂಜಾಧಿಕಾರವನ್ನ ಪಡೆಯುತ್ತೆ.
ಹೀಗಾಗಿ ನಿನ್ನೆ ಶಿರೂರು ಪರ್ಯಾಯಕ್ಕೆ ಪೂರ್ವಭಾವಿಯಾಗಿ ನಡೆಯುವ ಮೊಟ್ಟ ಮೊದಲ ಬಾಳೆ ಮುಹೂರ್ತ ನಡೆಯಿತು. ಈ ಮುಹೂರ್ತದಲ್ಲಿ ಸ್ವತಃ ಶಿರೂರು ಮಠದ ಶ್ರೀ ವೇದವರ್ಧನ ತೀರ್ಥರು ಉಪಸ್ಥಿತರಿದ್ದು ಪರ್ಯಾಯದ ಯಶಸ್ವಿಗೆ ವಿಶೇಷ ಪ್ರಾರ್ಥನೆ ಮಾಡಿದರು. ಶ್ರೀ ವೇದವರ್ಧನ ತೀರ್ಥರು ಮಠದ ಭಕ್ತರ ಜೊತೆಗೂಡಿ ಮೆರವಣಿಗೆಯಲ್ಲಿ ಸಾಗಿದ್ರು. ಪೂರ್ಣ ಪ್ರಜ್ಞಾ ಕಾಲೇಜು ಆವರಣದ ಮಠದ ಜಾಗದಲ್ಲಿ ಬಾಳೆ ಗಿಡಗಳನ್ನ ನೆಟ್ಟರು. ಮುಂದಿನ 1 ವರ್ಷಗಳ ಕಾಲ ಇಲ್ಲಿನ ಬಾಳೆ ತೋಟದಲ್ಲಿ ಸಂಗ್ರಹವಾಗುವ ಎಲೆ ಹಾಗೂ ಫಲ ವಸ್ತುಗಳನ್ನ ಪರ್ಯಾಯ ಸಂದರ್ಭದಲ್ಲಿ ಅನ್ನದಾಸೋಹಕ್ಕೆ ಬಳಸುವುದು ಪ್ರತೀತಿ. ಪೂರ್ವಭಾವಿಯಾಗಿ ಆಗುವಂಥ ಕೆಲವು ಮುಹೂರ್ತಗಳಿದ್ದಾವೆ. ಅದರಲ್ಲಿ ಪ್ರಥಮ ಮುಹೂರ್ತ ಬಾಳೆ ಮುಹೂರ್ತ ಅಂತ. ಕೃಷ್ಣನ ಪೂಜೆ ಅಂತ ಕೇಳಿದರೆ ಕೇವಲ ಪ್ರತಿಮಾ ಸನ್ನಿಧಾನದಲ್ಲಿ ಮಾತ್ರ ಪೂಜೆ ಅಲ್ಲ, ಚೇತನ ರೂಪವಾದಂತಹ ಜನಸಾಮಾನ್ಯರಲ್ಲಿಯೂ ಕೂಡ ಮಾಡುವಂಥದ್ದು ಒಂದು ಪೂಜೆ. ಆ ಪೂಜೆ ಹೇಗೆ ಕೇಳಿದರೆ ಬಂದವರಿಗೆಲ್ಲ ಅನ್ನದಾನ ಮಾಡಿಸಿ ಅವರ ಏನು ಜಠರಾಗ್ನಿಯನ್ನು ತಣಿಸುವಂಥದ್ದು, ಅದು ಒಂದು ಪ್ರಧಾನ ಅಂಶ. ರಾಜಸೂಯ ಯಾಗಕ್ಕೆ ಸಮಾನವಾದಂಥದ್ದು ಉಡುಪಿ ಕೃಷ್ಣನ ಪೂಜಾ ಪರ್ಯಾಯ ಮಹೋತ್ಸವ. ಈ ಹಿಂದೆ ಮಠಾಧೀಶರಾಗಿದ್ದ ಶ್ರೀ ಲಕ್ಷ್ಮೀ ವರದ ತೀರ್ಥರು ಅನೇಕ ವಿವಾದಗಳ ನಡುವೆ ಅಸುನೀಗಿದ ನಂತರ ಕೆಲಕಾಲ ಶಿರೂರು ಮಠಕ್ಕೆ ಯಾವುದೇ ವಾರಸುದಾರರು ಇರಲಿಲ್ಲ. ಬಳಿಕ ವೇದವರ್ಧನ ತೀರ್ಥರನ್ನ ಶಿರೂರು ಮಠದ ಮಠಾಧಿಪತಿಯಾಗಿ ನಿಯೋಜಿಸಲಾಯಿತು. 2025 ಜನವರಿ 18ರಂದು ವೇದವರ್ಧನ ತೀರ್ಥರ ಮೊದಲ ಶ್ರೀಕೃಷ್ಣ ಪರ್ಯಾಯ ನಡೆಯಲಿದೆ. ಅನ್ನ ವಿಠಲನ ಆರಾಧಕರಾಗಿರುವ ಶಿರೂರು ಮಠದ ಭಕ್ತರು ಅನ್ನ ಬ್ರಹ್ಮನ ಆರಾಧನೆಗೆ ಸಿದ್ಧತೆಗಳನ್ನ ಪ್ರಾರಂಭಿಸಿದ್ದಾರೆ. ವಾದಿರಾಜ ಗುರುನ್ ಮುಂದೆ ಹೈಗ್ರೇವ ದಾಸರಾಮ್ ಶ್ರೀ ಗುರುಭ್ಯೋ ನಮಃ. ಇವತ್ತು ನಮ್ಮ ಪ್ರಥಮ ಪರ್ಯಾಯದ ಪ್ರಥಮ ಮುಹೂರ್ತ ಬಾಳೆ ಮುಹೂರ್ತ ಸಂಪನ್ನವಾಯಿತು. ಈ ಬಾಳೆ ಮುಹೂರ್ತದ ಉದ್ದೇಶ ಏನು ಅಂತ ಕೇಳಿದರೆ, ಊಟಕ್ಕೆ ಬಂದಂತಹ ಭಕ್ತರಿಗೆ ಬಾಳೆದೆಲೆ ಬೇಕು ಅಂತ ಮುಖ್ಯ ಪ್ರಾಣದೇವರ ವಿಠ್ಠಲ ದೇವರ ಪ್ರಸಾದವನ್ನು ಹಾಕಲಿಕ್ಕೋಸ್ಕರ ಎಲೆ ಬೇಕು. ಅದಕ್ಕೋಸ್ಕರ ಆ ಎಲೆಗಳನ್ನು ನಡಲಿಕ್ಕೆ ಒಂದು ಒಳ್ಳೆ ದಿನ ನೋಡಿ ಮುಹೂರ್ತ ಅಂತ ಇಟ್ಟು ನಡುವುದು. ಹಾಗೆ ಇವತ್ತು ಪ್ರಥಮ ಮುಹೂರ್ತ. ನಮ್ಮ ಪರ್ಯಾಯದಲ್ಲಿ ವಿಶೇಷವಾಗಿ ಅನ್ನದಾನ ಆಗಬೇಕು ಅಂತ ಸಂಕಲ್ಪ. ಕಳೆದ 8 ಶತಮಾನದಿಂದ ಶ್ರೀಕೃಷ್ಣನ ಪೂಜಾ ಕೈಂಕರ್ಯ ಯಾವುದೇ ಅಡ್ಡಿ ಆತಂಕಗಳಿಲ್ಲದೆ ಪರಂಪರೆಯಾಗಿ ನಡೆದು ಬಂದಿದೆ. ಎಳೆಯ ವಯಸ್ಸಿನಲ್ಲಿ ಶ್ರೀಕೃಷ್ಣನ ಪೂಜೆಯ ಅಧಿಕಾರವನ್ನ ಪಡೆಯಲಿರುವ ವೇದವರ್ಧನ ತೀರ್ಥರ ಬಗ್ಗೆ ಭಕ್ತರಲ್ಲಿ ಬಹು ನಿರೀಕ್ಷೆಗಳೇ ಮನೆ ಮಾಡಿವೆ. ಅಂಕಿತ್ ಜೊತೆಗೆ ಹರೀಶ್ ಪಾಲೇಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಸದ್ಯ ಉಡುಪಿ ಶ್ರೀ ಕೃಷ್ಣ ಮಠವೆಂದರೆ ಅನ್ನ ಬ್ರಹ್ಮನ ಆರಾಧನೆ ನಡೆಯುವ ಕ್ಷೇತ್ರ. ಇಲ್ಲಿ ಪ್ರತಿದಿನ ನಡೆಯುವ ಅನ್ನ ಸಂತರ್ಪಣೆಗೆ ವಿಶೇಷ ಮನ್ನಣೆ ಇದೆ. 2025ರಲ್ಲಿ ನಡೆಯಲಿರುವ ಶಿರೂರು ಮಠದ ಪರ್ಯಾಯಕ್ಕೆ ಬಾಳೆ ಮುಹೂರ್ತ ನಡೆದಿದೆ. ಅನ್ನ ಬ್ರಹ್ಮನ ಸೇವೆಗೆ ಚಾಲನೆ ನೀಡಲಾಗಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಶತಮಾನ ಉಡುಪಿ ಕೃಷ್ಣನ ಆರಾಧನೆಗೆ 8 ಮಠಾಧೀಶರು ಕಳೆದ 8 ಶತಮಾನದ ಹಿಂದೆಯೇ ನಿಯೋಜಿತರಾಗಿದ್ದಾರೆ. ಅಷ್ಟಮಠಗಳ ಪರಂಪರೆಯಲ್ಲಿ ನಾನಾ ಯತಿಗಳು ಶ್ರೀಕೃಷ್ಣನ ಪೂಜೆ ಮಾಡುತ್ತಾ ಬಂದಿದ್ದಾರೆ. ಸದ್ಯ ಉಡುಪಿಯಲ್ಲಿ ಪುತ್ತಿಗೆ ಮಠದ ಪರ್ಯಾಯ ಮಹೋತ್ಸವ ನಡೆಯುತ್ತಿದೆ. ಶಿರೂರು ಪರ್ಯಾಯಕ್ಕೆ ಬಾಳೆ ಮುಹೂರ್ತ. ಪರ್ಯಾಯದ ಯಶಸ್ವಿಗೆ ತೀರ್ಥರ ಪ್ರಾರ್ಥನೆ. 2025 ಜನವರಿ ತಿಂಗಳಿನಲ್ಲಿ ಶಿರೂರು ಮಠ ಶ್ರೀಕೃಷ್ಣನ ಪೂಜಾಧಿಕಾರವನ್ನ ಪಡೆಯುತ್ತೆ. ಹೀಗಾಗಿ ನಿನ್ನೆ ಶಿರೂರು ಪರ್ಯಾಯಕ್ಕೆ ಪೂರ್ವಭಾವಿಯಾಗಿ ನಡೆಯುವ ಮೊಟ್ಟ ಮೊದಲ ಬಾಳೆ ಮುಹೂರ್ತ ನಡೆಯಿತು. ಈ ಮುಹೂರ್ತದಲ್ಲಿ ಸ್ವತಃ ಶಿರೂರು ಮಠದ ಶ್ರೀ ವೇದವರ್ಧನ ತೀರ್ಥರು ಉಪಸ್ಥಿತರಿದ್ದು ಪರ್ಯಾಯದ ಯಶಸ್ವಿಗೆ ವಿಶೇಷ ಪ್ರಾರ್ಥನೆ ಮಾಡಿದ್ರು. ವೇದವರ್ಧನ ತೀರ್ಥರು ಮಠದ ಭಕ್ತರ ಜೊತೆಗೂಡಿ ಮೆರವಣಿಗೆಯಲ್ಲಿ ಸಾಗಿದ್ರು. ಪೂರ್ಣ ಪ್ರಜ್ಞಾ ಕಾಲೇಜು ಆವರಣದ ಮಠದ ಜಾಗದಲ್ಲಿ ಬಾಳೆ ಗಿಡಗಳನ್ನ ನೆಟ್ಟರು. ಮುಂದಿನ 1 ವರ್ಷಗಳ ಕಾಲ ಇಲ್ಲಿನ ಬಾಳೆ ತೋಟದಲ್ಲಿ ಸಂಗ್ರಹವಾಗುವ ಎಲೆ ಹಾಗೂ ಫಲ ವಸ್ತುಗಳನ್ನ ಪರ್ಯಾಯ ಸಂದರ್ಭದಲ್ಲಿ ಅನ್ನದಾಸೋಹಕ್ಕೆ ಬಳಸುವುದು ಪ್ರತೀತಿ. ಪೂರ್ವಭಾವಿಯಾಗಿ ಆಗುವಂಥ ಕೆಲವು ಮುಹೂರ್ತಗಳಿದ್ದಾವೆ. ಅದರಲ್ಲಿ ಪ್ರಥಮ ಮುಹೂರ್ತ ಬಾಳೆ ಮುಹೂರ್ತ ಅಂತ. ಕೃಷ್ಣನ ಪೂಜೆ ಅಂತ ಕೇಳಿದರೆ ಕೇವಲ ಪ್ರತಿಮಾ ಸನ್ನಿಧಾನದಲ್ಲಿ ಮಾತ್ರ ಪೂಜೆ ಅಲ್ಲ, ಚೇತನ ರೂಪವಾದಂತಹ ಜನಸಾಮಾನ್ಯರಲ್ಲಿಯೂ ಕೂಡ ಮಾಡುವಂಥದ್ದು ಒಂದು ಪೂಜೆ.
ಆ ಪೂಜೆ ಹೇಗೆ ಕೇಳಿದರೆ ಬಂದವರಿಗೆಲ್ಲ ಅನ್ನದಾನ ಮಾಡಿಸಿ ಅವರ ಏನು ಜಠರಾಗ್ನಿಯನ್ನು ತಣಿಸುವಂಥದ್ದು ಅದು ಒಂದು ಪ್ರಧಾನ ಅಂಶ. ರಾಜಸೂಯ ಯಾಗಕ್ಕೆ ಸಮಾನವಾದಂಥದ್ದು ಉಡುಪಿ ಕೃಷ್ಣನ ಪೂಜಾ ಪರ್ಯಾಯ ಮಹೋತ್ಸವ. ಈ ಹಿಂದೆ ಮಠಾಧೀಶರಾಗಿದ್ದ ಶ್ರೀ ಲಕ್ಷ್ಮೀ ವರದ ತೀರ್ಥರು ಅನೇಕ ವಿವಾದಗಳ ನಡುವೆ ಅಸು ನೀಗಿದ ನಂತರ ಕೆಲಕಾಲ ಶಿರೂರು ಮಠಕ್ಕೆ ಯಾವುದೇ ವಾರಸುದಾರರು ಇರಲಿಲ್ಲ. ಬಳಿಕ ವೇದವರ್ಧನ ತೀರ್ಥರನ್ನ ಶಿರೂರು ಮಠದ ಮಠಾಧಿಪತಿಯಾಗಿ ನಿಯೋಜಿಸಲಾಯಿತು. 2025 ಜನವರಿ 18ರಂದು ವೇದವರ್ಧನ ತೀರ್ಥರ ಮೊದಲ ಶ್ರೀಕೃಷ್ಣ ಪರ್ಯಾಯ ನಡೆಯಲಿದೆ. ಅನ್ನ ವಿಠಲನ ಆರಾಧಕರಾಗಿರುವ ಶಿರೂರು ಮಠದ ಭಕ್ತರು ಅನ್ನ ಬ್ರಹ್ಮನ ಆರಾಧನೆಗೆ ಸಿದ್ಧತೆಗಳನ್ನ ಪ್ರಾರಂಭಿಸಿದ್ದಾರೆ. ವಾದಿರಾಜ ಗುರುನ್ ಮುಂದೆ ಹೈಗ್ರೀವ ದಾಸರಾಮ್ ಶ್ರೀ ಗುರುಭ್ಯೋ ನಮಃ. ಇವತ್ತು ನಮ್ಮ ಪ್ರಥಮ ಪರ್ಯಾಯದ ಪ್ರಥಮ ಮುಹೂರ್ತ ಬಾಳೆ ಮುಹೂರ್ತ ಸಂಪನ್ನವಾಯಿತು. ಈ ಬಾಳೆ ಮುಹೂರ್ತದ ಉದ್ದೇಶ ಏನು ಅಂತ ಕೇಳಿದರೆ, ಊಟಕ್ಕೆ ಬಂದಂತಹ ಭಕ್ತರಿಗೆ ಬಾಳೆದೆಲೆ ಬೇಕು ಅಂತ ಮುಖ್ಯ ಪ್ರಾಣದೇವರ ವಿಠ್ಠಲ ದೇವರ ಪ್ರಸಾದವನ್ನು ಹಾಕಲಿಕ್ಕೋಸ್ಕರ ಎಲೆ ಬೇಕು. ಅದಕ್ಕೋಸ್ಕರ ಆ ಎಲೆಗಳನ್ನು ನಡಲಿಕ್ಕೆ ಒಂದು ಒಳ್ಳೆ ದಿನ ನೋಡಿ ಮುಹೂರ್ತ ಅಂತ ಇಟ್ಟು ನಡುವುದು. ಹಾಗೆ ಇವತ್ತು ಪ್ರಥಮ ಮುಹೂರ್ತ. ನಮ್ಮ ಪರ್ಯಾಯದಲ್ಲಿ ವಿಶೇಷವಾಗಿ ಅನ್ನದಾನ ಆಗಬೇಕು ಅಂತ ಸಂಕಲ್ಪ. ಕಳೆದ 8 ಶತಮಾನದಿಂದ ಶ್ರೀಕೃಷ್ಣನ ಪೂಜಾ ಕೈಂಕರ್ಯ ಯಾವುದೇ ಅಡ್ಡಿ ಆತಂಕಗಳಿಲ್ಲದೆ ಪರಂಪರೆಯಾಗಿ ನಡೆದು ಬಂದಿದೆ. ಎಳೆಯ ವಯಸ್ಸಿನಲ್ಲಿ ಶ್ರೀಕೃಷ್ಣನ ಪೂಜೆಯ ಅಧಿಕಾರವನ್ನ ಪಡೆಯಲಿರುವ ವೇದವರ್ಧನ ತೀರ್ಥರ ಬಗ್ಗೆ ಭಕ್ತರಲ್ಲಿ ಬಹು ನಿರೀಕ್ಷೆಗಳೇ ಮನೆ ಮಾಡಿವೆ. ಅಂಕಿತ್ ಜೊತೆಗೆ ಹರೀಶ್ ಪಾಲೇಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ.